ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ JV ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ, ಒಬ್ಬ ಫ್ರೈಟ್ ಫಾರ್ವರ್ಡರಿಂದ ಅಥವಾ CHAಯಿಂದ ನಮಗೆ ಒಂದು ಫುಲ್ ಕಂಟೈನರ್ ಲೋಡ್ ಕೊಟೇಶನ್ ಬಂದರೆ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಥವಾ ಏನೆಲ್ಲ ಇನ್ಕ್ಲೂಡ್ ಆಗಿರಬೇಕು, ಮತ್ತು ಯಾವ್ಯಾವ ವಿಷಯದ ಬಗ್ಗೆ ನೀವು ಮೋಸ ಹೋಗ್ಬೋದು ಅಥವಾ ಯಾವ ವಿಷಯಗಳು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಅದನ್ನೆಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಬಂದು ಫ್ರೈಟ್ ಚಾರ್ಜಸ್. ಇವಾಗ ನನಗೆ ಒಂದು ಮುಂಬೈಯಿಂದ ಸಿಂಗಾಪುರ್ಗೆ ಒಂದು ಕಂಟೈನರ್ ಕಳಿಸ್ಬೇಕಂದ್ರೆ ಆ ಕಂಟೈನರ್ಗೆ ಎಷ್ಟು ದುಡ್ಡು ಆಗುತ್ತೆ ಅನ್ನೋದನ್ನು ನಾರ್ಮಲಿ USDಯಲ್ಲಿ ಅವ್ರು ಕೊಡ್ತಾರೆ. ಸೊ USDಯಲ್ಲಿ ಯಾಕೆ ಕೊಡೋದು? ಒಂದು, ಅವರಿಗೆ ಪ್ರೈಸಸ್ಗಳು ನಾರ್ಮಲಿ USDಯಲ್ಲೇ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಸೊ ಅವರಿಗೆ USDಯಲ್ಲೇ ಕ್ಯಾಲ್ಕುಲೇಷನ್ ಸಿಗುತ್ತೆ. ಒಂದು ವೇಳೆ ನಿಮಗೇನಾದರೂ INR ಅಲ್ಲಿ ಬೇಕು, ನನಗೆ ಎಕ್ಸಾಕ್ಟ್ಲಿ ಎಷ್ಟು ಚಾರ್ಜ್ ಆಗ್ತಾಯಿದೆ ಬೇಕು ಅಂದರೆ, ನೀವು ಯಾವತ್ತು ಕಂಟೈನರ್ ಬೇಕು ಅನ್ನೋದನ್ನು ಕನ್ಫರ್ಮ್ ಮಾಡ್ತೀರೋ ಅವತ್ತು ನೀವು ಸ್ಪಾಟ್ ಪ್ರೈಸಲ್ಲೇ ನೀವು ನಿಮ್ಮ ಕೊಟೇಶನ್ನ INR ಅಲ್ಲಿ ತೊಗೊಂಡು ಅದನ್ನು ಅಪ್ರೂವ್ ಕೊಟ್ಟು ನೀವು ನಿಮ್ಮ ಫ್ರೈಟ್ ಫಾರ್ವರ್ಡರಿಂದ ಕಂಟೈನರ್ ಬುಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಬರುತ್ತೆ? ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್ ನೆಕ್ಸ್ಟ್ ದೊಡ್ಡ ಖರ್ಚು ಯಾವುದಂದರೆ ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಅಲ್ಲಿ ನಿಮಗೆ ಕ್ರೇನ್ ಇರುತ್ತೆ, ಮೆಟೀರಿಯಲ್ ಲೋಡ್ ಮಾಡೋದಿರುತ್ತೆ, ಅನ್ಲೋಡ್ ಮಾಡಿಸೋದಿರುತ್ತೆ, ಮತ್ತು ತಿರ್ಗಾ ವೆಸಲ್ಗೆ ಲೋಡ್ ಮಾಡೋದಿರುತ್ತೆ, ಬೇರೆ ಬೇರೆ ಮೂಮೆಂಟ್ಸ್ಗಳಿರುತ್ತೆ. ಅದರದ್ದೆಲ್ಲವೂ ಖರ್ಚುಗಳನ್ನ ನಿಮ್ಮ ಮೇಲೆ ಹಾಕ್ತಾರೆ. ಸೊ ಆ ಖರ್ಚುಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಏನಂತಂದರೆ ಅದು ಇಲ್ಲದೆ ನಿಮ್ಮ ಆಪರೇಷನ್ಗಳು ನಡೆಯಲ್ಲ. ಸೊ ನೆಕ್ಸ್ಟ್ ಬರೋದು ಡಾಕ್ಯುಮೆಂಟೇಷನ್ಸ್. ಸೊ ಡಾಕ್ಯುಮೆಂಟೇಷನ್ಸಲ್ಲಿ ಏನೇನಿರುತ್ತೆ ಅದರ ಚಾರ್ಜಸ್ಗಳು ಹೇಗೆ ನಾವು ಪೇ ಮಾಡಬೇಕು. ಸೊ ನಾರ್ಮಲಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಯಾರಿದ್ದಾರೆ ಅವರೇ ಎಲ್ಲ ಹ್ಯಾಂಡಲ್ ಮಾಡ್ಕೊಳ್ತಾರೆ. ನಿಮ್ಮ CHಗಳೆಲ್ಲ ಬಿಲ್ ಫೈಲಿಂಗ್ ಮಾಡ್ತಾರೆ, BLಗಳನ್ನ ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡೋದು, ಬಿಲ್ ಆಫ್ ಲೇಡಿಂಗ್ ಡಾಕ್ಯುಮೆಂಟ್ಗಳನ್ನ ತೊಗೊಳ್ಳೋದು, ಪ್ರತಿಯೊಂದಕ್ಕೂ ಪ್ರೈಸ್ ಇರುತ್ತೆ, ಅದ್ರ ಮುಂದೆ GSTಗಳಿರುತ್ತೆ. ಅದನ್ನೆಲ್ಲವನ್ನ ಬ್ರೇಕಪ್ ತೊಗೊಂಡು ನೀವು ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಡ ಅನ್ನೋದನ್ನು ನೋಡಿಕೊಂಡು ನಿಮಗೆ ಯಾವ ಡಾಕ್ಯುಮೆಂಟ್ಗಳ ಅವಶ್ಯಕತೆ ಇದೆ. ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇದೆ. ಸೊ ಸರ್ಟಿಫಿಕೇಟ್ ಆಫ್ ಒರಿಜಿನಲ್ಲಿ ಪ್ರಿಫರೆನ್ಷಿಯಲ್ಲು ಬರುತ್ತೆ. ಸೊ ಪ್ರಿಫರೆನ್ಷಿಯಲ್ ಆದರೆ ಮುಂಚೆನೇ ಹೇಳಿಕೊಂಡು ಎಡಿಷನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅದನ್ನು ನೀವು ವೆರಿಫೈ ಮಾಡಿಕೊಂಡು ಪ್ರಿಫರೆನ್ಷಿಯಲ್ ಸರ್ಟಿಫಿಕೇಟ್ ಆಫ್ ಒರಿಜಿನ್ನ ತೊಗೊಳ್ಬೋದು. ಅದ್ರ ಜೊತೆಗೆ ಶಿಪ್ಪಿಂಗ್ ಬಿಲ್ನ ಫೈಲಿಂಗ್ ಮಾಡೋದನ್ನು ಕೂಡ ಅವರೇ ಮಾಡ್ತಾರೆ. ಕಸ್ಟಮ್ ಕ್ಲಿಯರೆನ್ಸ್ ಕಡೆಯಿಂದ ಅವರೇ ಮಾಡಿಸ್ತಾರೆ. ಪ್ರತಿಯೊಂದು ಖರ್ಚುಗಳನ್ನ ಕ್ಲಿಯರ್ ಔಟ್ ಮಾಡ್ತಾರೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದ್ದರೆ ಮಾತ್ರ ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟ್ಗಳು ಅಪ್ಲಿಕೇಬಲ್ ಆಗುತ್ತೆ. ತುಂಬ ಸರಿ ನಾನು ನೋಡಿರೋದು ಇಂಜಿನಿಯರಿಂಗ್ ಪ್ರಾಡಕ್ಟಿಗೂ ಕೂಡ ಪ್ಯಾಥೋ ಸ್ಯಾನಿಟರಿ ಅಪ್ಲೈ ಮಾಡಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟ್ಗಳು ಇಂಜಿನಿಯರಿಂಗ್ ಪ್ರಾಡಕ್ಟ್ಗಳಲ್ಲಿ ಅಪ್ಲಿಕೇಬಲ್ ಇರಲ್ಲ. ಬರೀ ನಾವು ಇಂಜಿನ್ ಮಾತ್ರ ಕಳಿಸ್ತಾ ಇರೋದ್ರಿಂದ ಆ ಥರದ್ದು ಪ್ಲಾಂಟ್ ಬೇಸ್ಡ್ ಅಥವಾ ಅಗ್ರಿ ಬೇಸ್ಡ್ ಪ್ರಾಡಕ್ಟ್ಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಬರೋದು ವೆರಿಫೈಡ್ ಗ್ರಾಸ್ ವೆಯ್ಟ್. ಸೊ ನಾರ್ಮಲಿ VGM ಅಲ್ಲಿ ಏನಾಗುತ್ತೆ, ಇವಾಗ ನೀವು ಕಂಟೈನರಲ್ಲಿ ಮೆಟೀರಿಯಲ್ಗಳನ್ನ ಲೋಡ್ ಮಾಡಿದ್ದೀರಾ, ಬಟ್ ಕಂಟೈನರ್ದು ಒಂದು ಕೆಪಾಸಿಟಿ ಇದೆ. ಅದಕ್ಕಿಂತ ಹೆಚ್ಚಿಗೆ ನೀವು ಲೋಡ್ ಮಾಡಿದರೆ ಅದು ಇಲ್ಲಿ ಗೊತ್ತಾಗುತ್ತೆ. ಅದನ್ನು ಚೆಕ್ ಮಾಡಿಸೋ ತೂಕಗಳು ಏನು ಕಾಸ್ಟ್ ಇದೆ ಅದು ಕೂಡ ನಿಮ್ಮ ಕಡೆಯಿಂದ ತೊಗೊಳ್ತಾರೆ. ನೆಕ್ಸ್ಟ್ ಬರೋದು ಇನ್ಶೂರೆನ್ಸ್. ಅದು ನೀವು ಹಾಗೆ ಮಾಡಿಕೊಂಡ್ರೆ ಬೆಟರು. ತುಂಬ ವಾಲ್ಯೂಮ್ ಇದ್ದರೆ, ಒಂದು ಎರಡು ಇದ್ದರೆ ಸುಮ್ಮನೆ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಇಲ್ಲದೆ ಹೋದರೆ ಒಂದು ಒಳ್ಳೆ ಇನ್ಶೂರೆನ್ಸ್ ಕಡೆಯಿಂದ ತೊಗೊಂಡು ನೀವೇ ಏಜೆಂಟ್ ಆಗಿ, ಯಾಕೆಂದರೆ ಅದರಲ್ಲೂ ಕೂಡ ಕಮಿಷನ್ ಇರುತ್ತೆ. ಸೊ ಅದನ್ನು ಕೂಡ ನೀವು ತೊಗೊಳ್ಬೋದು ಬೆನಿಫಿಟ್ಟು. ಹಾಗೇನಾದರೂ ಇದ್ದರೆ, ತುಂಬ ವಾಲ್ಯೂಮ್ ಇತ್ತು ಅಂದರೆ ನಿಮ್ಮದೇ ಇನ್ಶೂರೆನ್ಸ್ ತೊಗೊಳ್ಳಿ. ಇಲ್ಲದೆ ಹೋದರೆ ಯಾರ್ದಿದೆ ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ಕಂಟೈನರ್ ಹ್ಯಾಂಡ್ಲಿಂಗ್. ಇದರಲ್ಲಿ ಸೀಲ್ ಬರುತ್ತೆ, ಒಂದು ಲಾಕ್ ಬರುತ್ತೆ ನಿಮ್ಮ ಕಂಟೈನರ್ಗೆ ಕೀಲಿ ಹಾಕೋಕ್ಕೆ. ಸೊ ಅದು ಕೂಡ ಒಂದು ಕಾಸ್ಟ್ ಬರುತ್ತೆ. ಅದರಲ್ಲಿ ವೆರೈಟೀಸ್ ಇರುತ್ತೆ. ಅದು ಬೇಕಂದರೆ ನೀವು ತೊಗೊಳ್ಬೋದು. ಇಲ್ಲದೆ ಹೋದರೆ ಬೇಸಿಕ್ ಯಾವುದಿದೆ ಅದನ್ನು ಹಾಕಿಸ್ಕೊಂಡು ನೀವು ಮ್ಯಾನೇಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರೋದು ಮಿಸ್ಲಿನಿಯಸ್ ಎಕ್ಸ್ಪೆಂಡಿಚರು, ಟೋಲು, ಅದು ಇದು ಚಿಕ್ಕ ಪುಟ್ಟ ಖರ್ಚುಗಳು ಬರುತ್ತೆ. ಸೊ ಅದನ್ನೆಲ್ಲ ತುಂಬ ದೊಡ್ಡ ಪ್ರೈಸ್ ಏನಿರಲ್ಲ, ಸ್ವಲ್ಪ ಕಡಿಮೆನೇ. ಸೊ ಹಾಗಾಗಿ ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬರೋದು CHA ಮತ್ತು ಫ್ರೈಟ್ ಫಾರ್ವರ್ಡಿಂಗ್ ಚಾರ್ಜಸ್. ಏನು ಚಾರಿಟಿ ಇಲ್ಲ, ಯಾರೂ ಇಲ್ಲಿ ದಾನ ಮಾಡ್ತಾ ಇಲ್ಲ. ಏನೇ ಇದ್ದರೂ ಕೂಡ ಕರೆಕ್ಟಾಗಿ ನಿಮ್ಗೇನು ಡೌಟ್ಸ್ ಇದೆ, ಏನು ಪ್ರೈಸಸ್ ಇನ್ಕ್ಲೂಡ್ ಆಗಿದೆ, ಯಾವ ವಿಷಯ ಇನ್ಕ್ಲೂಡ್ ಆಗಿಲ್ಲ, ಪ್ರತಿಯೊಂದನ್ನು ಡೀಟೇಲ್ಸ್ಗಳನ್ನ ತೊಗೊಂಡು ಅವ್ರ ಕಡೆಯಿಂದ ನೆಗೋಷಿಯೇಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಜನ ನಿಮಗೆ 3,000ದಿಂದ ಹಿಡಿದು 15,000ವರೆಗೂ ಚಾರ್ಜ್ ಮಾಡ್ತಾರೆ. ವ್ಯತ್ಯಾಸ ಏನು? ಎಲ್ಲ ಡಿಜಿಟಲ್ ಇರುತ್ತೆ, ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಇರುತ್ತೆ, ಎಲ್ಲ ಹೇಳ್ಕೊಂಡು ಮಾಡ್ತಾರೆ, ಎಲ್ಲದಕ್ಕೂ ಅಪ್ರೂವಲ್ ತೊಗೊಳ್ತಾರೆ, ಎಲ್ಲೂ ಗಡ್ಬಡಿ ಮಾಡಲ್ಲ, ನಿಮ್ಮ ಕಂಟೈನರ್ಗಳು ಸಿಕ್ಕಾಕೊಳ್ಳಲ್ಲ, ಎಲ್ಲವೂ ಕ್ಲಿಯರಾಗಿ ಮ್ಯಾನೇಜ್ ಆಗುತ್ತೆ. ಇಲ್ಲದೆ ಹೋದರೆ ಈ ಗಡಿಬಿಡಿ ಮಾಡೋ ಜನನೂ ಇರ್ತಾರೆ, ಒಬ್ಬನೇ ಎಲ್ಲನೂ ಮಾಡಬೇಕು. ಸೊ ಏನಾಗುತ್ತೆ, ಒಂದೇ ದಿನದಲ್ಲಿ ಒಂದು 5 ಫೈಲ್ ಮಾಡಬೇಕು, 10 ಫೈಲ್ ಮಾಡಬೇಕಂದ್ರೆ ಅವ್ರು ನಾರ್ಮಲಿ ಅವರೊಬ್ಬರೇ ಮಾಡೋದ್ರಿಂದ ಯಾವುದೋ ಡಾಕ್ಯುಮೆಂಟ್ ಎಲ್ಲೋ ಮಿಸ್ ಮಾಡಿಕೊಂಡು ಎಲ್ಲ ಗಡ್ಬಡಿ ಮಾಡಿಕೊಂಡು ನಿಮ್ಮ ಕಂಟೈನರ್ ಸಿಕ್ಕಾಕೊಳ್ಳೋ ಚಾನ್ಸಸ್ಗಳು ಇರುತ್ತೆ. ಸೊ ಅದಕ್ಕೆ ನೀವು ಸರ್ವಿಸ್ ಚಾರ್ಜ್ ಕೊಡುವಾಗ, ಅವ್ರ ಜೊತೆ ನೆಗೋಷಿಯೇಟ್ ಮಾಡುವಾಗ ಒಂದು ಒಳ್ಳೆ ಕಂಪ್ನಿ, ಒಂದು ಒಳ್ಳೆ ರೆಪ್ಯುಟೇಷನ್ ಇರೋ ಕಂಪ್ನಿನ ನೋಡಿಕೊಂಡು ಅದರ ಜೊತೆ ಹೊಂದ್ಕೊಂಡು ನೀವು ಕರೆಕ್ಟಾಗಿ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರೋ ಒಬ್ಬರು CHA ಅಂತ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಇಂಡಿಯಾ ಮಾರ್ಟಲ್ಲಿ, ಅಲ್ಲಿ ಇಲ್ಲಿ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕೆಲಸ ಮಾಡೋಕ್ಕೆ ನೋಡ್ತೀರಾ, ಏನೋ ಫೀಸ್ ಕಡಿಮೆ ಬರ್ದಿದ್ದಾರೆ ಅಂದ್ಬಿಟ್ಟು ಅವ್ರ ಹತ್ರ ಕೆಲಸಕ್ಕೆ ಹೋಗ್ತೀರಾ. ಬಟ್ ಏನಾಗುತ್ತೆ, ನಿಮ್ಮ ಕಂಟೈನರ್ಗಳು ಆಮೇಲೆ ಅನುಭವಿಸುತ್ತೆ. ಸೊ ತಲೆನೋವು ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಏನೋ ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ನೀವು ಹಾಕಿರೋ ಎಫರ್ಟು, ದುಡ್ಡು ಪ್ರತಿಯೊಂದು ಡಿಲೇ ಆಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಅಥವಾ ನಿಮ್ಮ CHA ಪ್ರಾಪರಾಗಿ ಕೆಲಸ ಮಾಡೋರನ್ನ ಇಟ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡೋರನ್ನ ಇಟ್ಕೊಳ್ಳಿ. ₹2 ಹೆಚ್ಚಿಗೆ ಹೋದರೂ ಚಿಂತೆ ಇಲ್ಲ, ನಿಮ್ಮ ಕೆಲಸಗಳು ಕರೆಕ್ಟಾಗಿ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ನಿಮ್ಮ ಲೋಕಲ್ ಚಾರ್ಜಸ್, ವರೈ. ಸೊ ನಿಮ್ಮ ಫ್ಯಾಕ್ಟ್ರಿಯಿಂದ, ನಿಮ್ಮ ಗೋಡೌನ್ದಿಂದ ಪೋರ್ಟಿಗೆ ಬರೋ ಖರ್ಚುಗಳು ಏನಿದೆ,
ಎಷ್ಟು ತೂಕ ಇದೆ, ಎಷ್ಟು ಮೆಟೀರಿಯಲ್ ಇದೆ, ಯಾವ ಥರದ ಮೆಟೀರಿಯಲ್ ಇದೆ, ಅದು ಮತ್ತು ಎಷ್ಟು ದೂರದಿಂದ ಬರ್ತಾ ಇದೆ, ಇದನ್ನೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಪ್ರೈಸ್ಗಳು ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಒಂದು ಸಮರಿಯಲ್ಲಿ ನೀವು ನೋಡಬೇಕಂದ್ರೆ ಒಂದು ಫ್ರೈಟ್ ಚಾರ್ಜಸ್ ಬರುತ್ತೆ. ನನ್ನ ಮುಂಬೈದಿಂದ ಸಿಂಗಾಪುರ್ಗೆ ಹೋಗೋ ಕಂಟೈನರ್ ಎಷ್ಟು ಕಾಸ್ಟ್ ಇದೆ, ಅದಾದಮೇಲೆ ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್, ಬಿಲ್ ಆಫ್ ಲೀಡಿಂಗ್ ಡಾಕ್ಯುಮೆಂಟೇಷನ್, ಸೀಲ್ದು ಎಷ್ಟು ದುಡ್ಡು ಬರುತ್ತೆ, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಏನು ಕಾಸ್ಟ್ ಇದೆ. ಪ್ಯಾಥೋ ಓನ್ಲಿ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟಿಗೆ ಅಪ್ಲಿಕೇಬಲ್ ಆಗುತ್ತೆ. ಇಂಜಿನಿಯರಿಂಗ್ ಪ್ರಾಡಕ್ಟ್ ಇದ್ದರೆ ಸ್ವಲ್ಪ ಹುಷಾರು. VGM ನೋಡಿ, ತೂಕ ಎಷ್ಟಿದೆ ಅದನ್ನು ವೇವ್ ಮಾಡೋ ಕಾಸ್ಟು, ಇನ್ಶೂರೆನ್ಸು, ಶಿಪ್ಪಿಂಗ್ ಬಿಲ್ಲು ಮತ್ತು ಅವರ ಚಾರ್ಜಸ್ ಏನಿದೆ ಅದು, ಇದೆಲ್ಲವೂ ಟೋಟಲ್ ಮಾಡಿದ ಮೇಲೆ ನಿಮ್ಮ ಟೋಟಲ್ ಅಮೌಂಟ್ ಬರುತ್ತೆ. ಅದಾದಮೇಲೆ ನಿಮಗೆ ಫ್ರೈಟ್ ಚಾರ್ಜಸ್ಸು USD ಬರುತ್ತೆ. ಅದನ್ನು ನೀವು ಪ್ರಾಪರ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ನಿಮ್ಮ ಪ್ರೈಸಸ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ಸ್ಪಾಟ್ ಪ್ರೈಸ್ ಕೊಡಿ ಅಂತ ಹೇಳಿಬಿಟ್ಟು ಡೇಟ್ ಕೊಟ್ಟು ಸ್ಪಾಟ್ ಪ್ರೈಸ್ ತೊಗೊಂಡು ನೀವು ಅದನ್ನು ಬುಕ್ ಮಾಡ್ಬೋದು. ನೆಕ್ಸ್ಟ್ ಬರೋದು ನಿಮ್ಮ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ನಿಮ್ಮ ವೇರ್ ಹೌಸ್ದಿಂದ ಇದು ಪೋರ್ಟ್ವರೆಗೂ ಆ ಚಾರ್ಜ್ಗಳು ಎಕ್ಸ್ಟ್ರಾ ಇರುತ್ತೆ. ಅದೇನು ಇದರಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಅದನ್ನು ನೀವು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದರೂ ಕೂಡ ಅದು ಏನು ಕಾಸ್ಟ್ ಇದೆ ಅದನ್ನು ತೊಗೊಳ್ತಾರೆ. ಸೊ ಇದರಲ್ಲಿ ಟಿಪ್ಸ್ ಏನು, ಒಂದು GST ಇನ್ವಾಯ್ಸ್ ತೊಗೊಳ್ಳುವಾಗ ಇವ್ರ ಹತ್ರ ಯಾರು CHA ಜೊತೆ ಕೆಲಸ ಮಾಡ್ತಿರೋ ಅವ್ರ ಹತ್ರ GST ಇನ್ವಾಯ್ಸ್ನ ಕೇಳ್ಕೊಳ್ಳಿ. ನಿಮ್ಮ GST ನಂಬರ್ನ ಕೊಟ್ಟು ಅವರು ಚಾರ್ಜ್ ಮಾಡಿರೋ ಎಲ್ಲ GSTಗಳನ್ನ ಇನ್ಪುಟ್ ಕೊಡೋಕ್ಕೆ ಹೇಳಿ. ಇಲ್ಲದೆ ಹೋದರೆ ಪ್ರತಿಯೊಂದು GSTಗಳದ್ದು ಏನು ನಮಗೇನು ದುಡ್ಡು ಹೆಚ್ಚಿಗೆ ಆಗಿರೋದಕ್ಕೆ ನಾವೇನು ಕೊಡ್ತಾ ಇಲ್ಲ. GSTಯಲ್ಲಿ ಏನೇನು ದುಡ್ಡು ಕಲೆಕ್ಟ್ ಆಗುತ್ತೆ, GSTಗೆ ನಾವು ಏನೇನು ದುಡ್ಡು ಅವ್ರಿಗೆ ಕೊಡ್ತೇವೆ ಅದೆಲ್ಲವೂ ಕೂಡ ತಿರ್ಗಾ ನಮಗೆ ವಾಪಸ್ ನಾವು ಇನ್ಪುಟ್ ತೊಗೊಳ್ಬೋದು. ನಾಳೆ ಮತ್ತೆ ಬೇರೆ ಯಾವ ಸೇಲ್ ಮಾಡಿದಾಗ ಆ ಇನ್ಪುಟ್ಗಳನ್ನ ಮ್ಯಾಚ್ ಮಾಡಿಕೊಂಡು ನಾವು ಅದನ್ನು ವೇವ್ ಆಫ್ ತೊಗೊಳ್ಬೋದು. ಸೊ ಅದನ್ನು ಮಾಡೋಕ್ಕೆ ನೀವು ನಿಮ್ಮ ಟ್ಯಾಕ್ಸ್ ನಂಬರ್ನ ಕೊಟ್ಟು ನೀವು ಅದಕ್ಕೆ ಕ್ಲೇಮ್ಗಳನ್ನ ತೊಗೋಬೇಕು. ಒಂದು ವೇಳೆ ಅವ್ರು GST ಕಂಪ್ನಿನೇ ಅಲ್ಲ, ಸರ್ ನಮ್ಮದು ಲೋಕಲ್ ಕಂಪ್ನಿ, ನಾವು GST ರಿಜಿಸ್ಟರ್ಡ್ ಇಲ್ಲ ಅಂತಂದರೆ ದಯಮಾಡಿ ಅವ್ರ ಜೊತೆ ಕೆಲಸ ಮಾಡುವಾಗ ಯೋಚನೆ ಮಾಡಿಕೊಳ್ಳಿ. ನೆಕ್ಸ್ಟ್ ಬರೋದು ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದ್ದರೆ ಮಾತ್ರ ಪ್ಯಾಥೋ ಬರುತ್ತೆ. ತುಂಬ ಥರದ ಇನ್ವಾಯ್ಸ್ಗಳನ್ನ ನಾನು ನೋಡಿದ್ದೇನೆ. ಇಂಜಿನಿಯರಿಂಗ್ ಪ್ರಾಡಕ್ಟಿಗೂ ಕೂಡ ಪ್ಯಾಥೋ ಹಾಕಿದ್ದಾರೆ. ಸೊ ಅದನ್ನು ನೀವು ನೋಡ್ಕೋಬೇಕು. ಆಮೇಲೆ ಕೇಳಿದರೆ ಕತೆಗಳನ್ನ ಹೇಳೋಕ್ಕೆ ಅವ್ರ ಹತ್ರ ಕತೆಗಳು ತುಂಬ ಇರುತ್ತೆ. ಬಟ್ ಆದರೆ ನೀವು ಹುಷಾರಾಗಿರಿ. ಇನ್ಕೋಟಮ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಯಾವ ಇನ್ಕೋಟಮಲ್ಲಿ ನೀವು ಈ ಕೊಟೇಶನ್ನ ತರಿಸ್ಕೊಂಡಿದ್ದೀರಾ, FOB ಇದೆಯಾ, CIF ಇದೆಯಾ, DDP ಇದೆಯಾ, ಎಕ್ಸ್ವರ್ಕ್ಸ್ ಇದೆಯಾ, ಏನಿದೆ ನೋಡ್ಕೊಳ್ಳಿ. ಅದರ ಅಕಾರ್ಡಿಂಗ್ಲಿ ಎಲ್ಲವೂ ಮ್ಯಾನೇಜ್ ಮಾಡಿ. ಎಕ್ಸ್ವರ್ಕ್ಸ್ ಇದ್ದರೆ ಇದೆಲ್ಲ ಏನೂ ಬರೋದೇ ಇಲ್ಲ ನಿಮಗೆ. ನೆಕ್ಸ್ಟ್ ಬರೋದು ಫ್ರೈಟ್ ಚಾರ್ಜಸ್ ಏನಿದೆ ಪ್ರತಿ ವಾರ ಚೇಂಜ್ ಆಗುತ್ತೆ. ಸೊ ಪ್ರತಿ ವಾರ ಚೇಂಜ್ ಆಗೋದ್ರಿಂದ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ನಿಮ್ಮ ಹಣೆ ಬರದಲ್ಲಿ ಕಡಿಮೆ ಆಗೋದಿದ್ದರೆ ಆಗುತ್ತೆ, ಇಲ್ಲದೆ ಹೋದರೆ ಹೆಚ್ಚಿಗೆ ಆಗೋ ಚಾನ್ಸಸ್ಸು ಇರುತ್ತೆ. ಹಾಗಿದ್ದಾಗ ನಿಮಗೇನಾದರೂ 15 ದಿನದ ಮೇಲೆ 20 ದಿನದ ಮೇಲೆ ಏನಾದರೂ ಪ್ರೈಸಸ್ಗಳು ವ್ಯತ್ಯಾಸ ಆಗೋದಿತ್ತು ಅಂದರೆ ಫ್ರೈಟ್ ಫಾರ್ವರ್ಡ್ರಿಗೆ ಮುಂದೆ ಹೇಳಿಕೊಂಡು ಅವರ ಏನಾದರೂ ಸ್ಟ್ರಾಂಗ್ ಇನಫ್ ಇದ್ದರೆ, ಅವ್ರ ಹತ್ರ ಅಷ್ಟು ಕೆಪಾಸಿಟಿ ಇತ್ತು ಅಂದರೆ ಅವ್ರು ಏನು ಮಾಡ್ತಾರೆ, ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿಕೊಂಡು ಶಿಪ್ಪಿಂಗ್ ಲೈನ್ ಜೊತೆ ಮಾತಾಡಿಕೊಂಡು ನಿಮ್ಮ ಕಂಟೈನರ್ಗಳನ್ನ ಒಂದು ಪ್ರೈಸಲ್ಲಿ ಫಿಕ್ಸ್ ಮಾಡ್ತಾರೆ. ಆ ಪ್ರೈಸಸ್ಗಳನ್ನ ನಿಮಗೆ ಕನ್ಫರ್ಮ್ ಮಾಡ್ತಾರೆ. ಒಂದು ವೇಳೆ ಬರೀ ವೀಕ್ಲಿ ಪ್ರೈಸಸ್ಸೇ ಬರ್ತಾ ಇದೆ, ಅಪ್ಡೇಟ್ ತೊಗೊಂಡು ಕನ್ಫರ್ಮ್ ಮಾಡಿಕೊಂಡೇ ನೀವು ಬುಕ್ ಮಾಡಿ. ಯಾಕಂದರೆ ಈ ಕೊಟೇಶನ್ ಬಂದು 2 ವಾರ ಆಗಿರುತ್ತೆ. ನೀವು ಇವಾಗ ಬುಕ್ ಮಾಡೋಕ್ಕೆ ಹೋಗ್ತೀರಾ, ಪ್ರೈಸಸ್ಗಳು ಚೇಂಜ್ ಆಗಿರುತ್ತೆ. ನೀವು ಬುಕ್ ಮಾಡಿ ಅಂದ ತಕ್ಷಣ ಅವ್ನು ಬುಕ್ ಮಾಡಿಬಿಡ್ತಾನೆ. ಬಟ್ ಈ ಪ್ರೈಸಸ್ ಚೇಂಜ್ ಆಗಿರೋದನ್ನು ಹೇಳಲ್ಲ. ಅದಕ್ಕೆ ಇನ್ನೊಂದು ಸಾರಿ ನೀವು ಕೊಟೇಶನ್ನ ತರಿಸ್ಕೊಂಡು, ಸರ್ ಇದು ಕಂಟೈನರ್ ಬುಕ್ ಮಾಡೋದಿದೆ, ದಯಮಾಡಿ ಇದು ಕೊಟೇಶನ್ ನೀವು ಲಾಸ್ಟ್ ಟೈಮ್ ಕೊಟ್ಟಿರೋದು, ಇದನ್ನು ರೀಕನ್ಫರ್ಮ್ ಮಾಡ್ತಾರೆ. ಅವಾಗ ಏನು ವ್ಯತ್ಯಾಸ ಬಂದಿದೆ, ಕಡಿಮೆ ಆಗಿದೆಯೋ ಹೆಚ್ಚಿಗೆ ಆಗಿದೆಯೋ ನೋಡ್ಕೊಳ್ಳಿ. ಅದರ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿಕೊಂಡು ಮುಗಿಸಿ. ಸೊ ಇದು ಎಲ್ಲವೂ ಕೂಡ ಒಂದು ಸರಿ ಸೆಟ್ ಆಯಿತು ಅಂದರೆ ಇದರಲ್ಲಿ ಇವಾಗ ಹೇಗೆ ನಾನು ಕೊಟೇಶನ್ ತೋರಿಸಿದ್ದೇನೋ ಇದೇ ಥರದ ಕೊಟೇಶನ್ಗಳು ನಿಮಗೆ ಬರಬೇಕು. ಎಲ್ಲ ಸೇರಿಬಿಟ್ಟು ಬರೀ 3 ಲೈನಲ್ಲೂ 2 ಲೈನಲ್ಲಿ ಬರೆದು ಬಿಟ್ಟಿರ್ತಾರೆ ಇಷ್ಟೇ ಅಮೌಂಟ್ ಅಂತಂದು. ಅದರಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ದಾರೆ, ಏನು ಇನ್ಕ್ಲೂಡ್ ಮಾಡಿಲ್ಲ ನಿಮ್ಗೆ ಗೊತ್ತಾಗಲ್ಲ. ಲಾಸ್ಟ್ ಮೂಮೆಂಟಿಗೆ ಒಂದೊಂದು ಖರ್ಚುಗಳನ್ನ ಆ್ಯಡ್ ಮಾಡೋಕ್ಕೆ ಹೋಗ್ತಾರೆ. ಲಾಸ್ಟಿಗೆ ಇನ್ವಾಯ್ಸ್ ಬರುವಾಗ ದೊಡ್ಡದಾಗೆ ಕಳಿಸ್ಬಿಡ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಏನೇ ಡೌಟ್ ಇದ್ದರೂ ನಮಗೆ ಕೇಳ್ಬೋದು. ನಿಮ್ಮ ಇದೆಲ್ಲ ತಲೆನೋವುಗಳನ್ನ ನೋಡೋದು ಬೇಡ ಅಂದರೆ ನಿಮ್ಮ ಎಕ್ಸ್ಪೋರ್ಟ್ ಡಿವಿಷನ್ ನಮಗೆ ಹ್ಯಾಂಡ್ ಓವರ್ ಮಾಡ್ಬೋದು. ನಾವು ನಿಮ್ಮ ಕಂಪ್ನಿನ ಎಕ್ಸ್ಪೋರ್ಟ್ ಡಿವಿಷನ್ ಏನಿದೆ ಅದನ್ನು ನಾವು ನೋಡ್ಕೊಳ್ತೇವೆ. ಲಾಜಿಸ್ಟಿಕ್ಸು, ಬಾಯರು, ನೆಗೋಸಿಯೇಷನ್ಸು, ಪೇಮೆಂಟ್ಸು ಪ್ರತಿಯೊಂದರಲ್ಲೂ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ ಇದೆ. ಸೊ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸರ್ವಿಸಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಕಾಲ್ ಮಾಡಿ ಮಾತಾಡಿ. ಏನು ಸಪೋರ್ಟ್ ಬೇಕೋ ತೊಗೊಳ್ಳಿ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಮ್ಯಾನುಫ್ಯಾಕ್ಚರಿಂಗ್ ನೋಡ್ಕೊಳ್ಳಿ, ಪ್ರೊಡಕ್ಷನ್ ನೋಡ್ಕೊಳ್ಳಿ, ಪ್ಯಾಕೇಜಿಂಗ್ ನೋಡ್ಕೊಳ್ಳಿ. ಅದ್ರ ಮೇಲೆ ನಿಮ್ಗೆ ಏನಿದೆಯಲ್ಲ ಇದು ಲಾಜಿಸ್ಟಿಕ್ ಇರ್ಬೋದು, ಪೇಮೆಂಟ್ಸ್ ಇರ್ಬೋದು, ಬಾಯರ್ಸ್ ಇರ್ಬೋದು, ನೆಗೋಸಿಯೇಷನ್ ಇರ್ಬೋದು, ಅಗ್ರಿಮೆಂಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಟೀಮ್ ಹ್ಯಾಂಡಲ್ ಮಾಡ್ಬೋದು. ನಿಮ್ಗೆ ಆ ಥರದ್ದು ಏನಾದರೂ ಸರ್ವಿಸ್ಗಳ ಅವಶ್ಯಕತೆ ಇದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾವು ಹೆಲ್ಪ್ ಮಾಡ್ತೇವೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.